ಹಾಯ್ ಹಲೋ ನಮಸ್ಕಾರ. ನೀಟ್ ಬರಿತಾ ಇರುವಂತ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಅಂಡ್ ಮೋರ್ ಓವರ್ ಈ ಇನ್ಸ್ಟ್ರಕ್ಷನ್ಸ್ ನ ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ಸ್ ನ ಮೊದಲು ತಪ್ಪದೇ ನೋಡಿ. ಸೊ ಅಡ್ಮಿಟ್ ಕಾರ್ಡ್ ಅಲ್ಲಿ ಫಸ್ಟ್ ಇರುವಂತದ್ದು ಏನು ಅಂತ ಹೇಳಿದ್ರೆ, ಮುಂದೆ ಇರುವಂತ ನಿಮ್ಮ ಸ್ಪೆಲ್ಲಿಂಗ್ ಎಲ್ಲಾನು ಕರೆಕ್ಟ್ ಆಗಿರುತ್ತೆ. ಅದು 100% ಎಲ್ಲಾನು ಆಲ್ರೆಡಿ ಕ್ರಾಸ್ ಚೆಕ್ ಆಗಿರೋದ್ರಿಂದ ಅದೆಲ್ಲ ಕರೆಕ್ಟ್ ಆಗಿರುತ್ತೆ. ಅಂಡ್ ಸೆಂಟರ್ ನ ನೋಡಿ, ಯಾವ ಸೆಂಟರ್ ಹಿಂದಿನ ದಿವಸ ಹೋಗಿ ಒಂದ್ ರೌಂಡ್ ಸೆಂಟರ್ ಹತ್ರ ವಿಸಿಟ್ ಮಾಡಿ. ಮಾರನೇ ದಿವಸ ಆತುರದಲ್ಲಿ ದಯವಿಟ್ಟು ಆ ತಪ್ಪು ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ಅಂಡ್ ಮೋರ್ ಓವರ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಕೊಟ್ಟಿರುವಂತದ್ದು ನೀವು ಏನೇನ್ ಕ್ಯಾರಿ ಮಾಡಬಹುದು ಅದನ್ನ ಮರೀದೆ ತಗೊಂಡು ಹೋಗಿ. ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಇರಬೇಕು. ಅಡ್ಮಿಟ್ ಕಾರ್ಡ್ ಮರಿಬೇಡಿ. ಅಂಡ್ ದೆನ್ ವ್ಯಾಲಿಡ್ ID ಪ್ರೂಫ್, ಇದರ್ ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಮರೀದೆ ಆಧಾರ್ ಕಾರ್ಡ್ ನ ನೀವು ತೆಗೆದುಕೊಂಡು ಹೋಗಲೇಬೇಕು. ಅದಿತ್ತು ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ID ಕಾರ್ಡ್ ಇಸ್ ಅ ವ್ಯಾಲಿಡ್ ID ಪ್ರೂಫ್, ಅದನ್ನ ತಗೊಂಡು ಹೋಗಿ. ಅಂಡ್ ದೆನ್ ಫೋಟೋಗ್ರಾಫ್ಸ್, ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಅಡ್ಮಿಟ್ ಕಾರ್ಡ್ ಅಲ್ಲಿ ಮುಂದ್ಗಡೆ ತಮ್ಮ ಇಂಪ್ರೆಷನ್ ಆಗಿರ್ಬೋದು, ಸಿಗ್ನೇಚರ್, ಒಂದು ಸೆಲ್ಫ್ ಅಟೆಸ್ಟೆಡ್ ನೀವು ಅಲ್ಲಿ ಮಾಡಿರ್ಬೇಕು. ಇನ್ನೊಂದು ಅಲ್ಲಿ ಬರುವಂತಹ ಎಂಟ್ರಿ ಆಗ್ಬೇಕಾದ್ರೆ ನಿಮ್ದು ಎಂಟ್ರಿ ತಗೊಂತಾರಲ್ವಾ, ಅಲ್ಲಿ ನೀವು ಸೈನ್ ಮಾಡಬೇಕು. ಆ ಸೈನ್ ನ ಗ್ಯಾಪ್ ಬಿಟ್ಟಿರಿ. ಅಂಡ್ ಮೋರ್ ಓವರ್ ಪೋಸ್ಟ್ ಕಾರ್ಡ್ ಅಲ್ಲಿ ಇರುವಂತಹ ಫೋಟೋ, ಪೋಸ್ಟ್ ಕಾರ್ಡ್ ಸೈಜ್ ಅಲ್ಲಿ ಇರುವಂತಹ ಫೋಟೋನ ತಪ್ಪದೇ ತಗೊಂಡೋಗಿ ಅಟೆಸ್ಟ್ ಮಾಡಿರಿ, ಸಿಗ್ನೇಚರ್ ಮಾಡಿರಿ. ಸೊ ಯಾವುದೇ ಕಾರಣಕ್ಕೂ ಈ ಬೇಸಿಕ್ ಮಿಸ್ಟೇಕ್ಸ್ ನ ತಪ್ಪದೇ ಮಾಡಿ. ಸೊ ಈ ಮಿಸ್ಟೇಕ್ಸ್ ನ ಮಾಡಬೇಡಿ. ಐ ಆಮ್ ರಿಯಲಿ ಸಾರಿ. ಸೊ ಈ ಮಿಸ್ಟೇಕ್ಸ್ ನ ಮಾಡಕ್ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಬೇಡದೇ ಇರುವಂತಹ ಜ್ಯುವೆಲರ್ಸ್, ಕಿವಿ ಓಲೆ ಆಗಿರ್ಬೋದು, ಚೈನ್ಸ್ ಆಗಿರ್ಬೋದು, ಬ್ರೇಸ್ಲೈಟ್ ಆಗಿರ್ಬೋದು, ಅಂಡ್ ಕೈಗೆ ಕಟ್ಟಿರುವಂತಹ ದಾರಗಳಾಗಿರ್ಬೋದು, ಉಂಗುರ ಆಗಿರ್ಬೋದು, ಈ ತರದ್ದು ಯಾವುದನ್ನು ಹಾಕೊಂಡು ಹೋಗಬೇಡಿ. ಎಸ್, ಅಫ್ ಕೋರ್ಸ್ ದೇರ್ ವಿಲ್ ಬಿ ಸಮ್ ಲಾಸ್ಟ್ ಟೈಮ್ KCET ಆಯ್ತು, ಜನಿವಾರ ಹಾಕೊಂಡು ಹೋಗಿದ್ದಂತ ಹುಡುಗನಿಗೆ ತುಂಬಾನೇ ತೊಂದರೆನೆ ಆಯ್ತು. ಸೊ ಆದ ಕಾರಣ ಸೆಂಟರ್ಗೆ ಮುಂಚೆನೆ ಹೋಗಿ ಯಾವ್ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು 11:30 ಒಳಗಡೆ ಸೆಂಟರ್ಗೆ ರೀಚ್ ಆಗಿ, ಬಿಫೋರ್ 11:30 ರೀಚ್ ಯುವರ್ ಸೆಂಟರ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಪ್ಯಾನಿಕ್ ಆಗಬೇಡಿ, ಆರಾಮಾಗಿ ಕೂಲಾಗಿ ಎಕ್ಸಾಮ್ ನ ಮಾಡಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಐ ವುಡ್ ಲೈಕ್ ಟು ಸೇ ಈಸ್, ಓಪನ್ ಮಾಡ್ತಿದ್ದಂಗೆ ಫಿಸಿಕ್ಸ್ ಮಾತ್ರ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಹೋದ ವರ್ಷ ಫಿಸಿಕ್ಸ್ ಫಸ್ಟ್ ಓಪನ್ ಮಾಡ್ತಿದ್ದಂಗೆನೆ ಸುಮಾರು ಮಕ್ಕಳು ಪ್ಯಾನಿಕ್ ಆಗಿ, ತುಂಬಾ ಟೆನ್ಸ್ ಆಗಿ, ನರ್ವಸ್ ಆಗಿ, ಸೊ ದೇ ಬಿಕಮ್ ಫೈಂಟ್ ಆಗ್ಬಿಟ್ಟಿದ್ದಾರೆ. ಸೊ ನಮ್ಮ ಸ್ಟೂಡೆಂಟ್ಸು ಸುಮಾರು ಜನ ಅದೇ ರೀತಿ ತಪ್ಪು ಮಾಡಿದ್ರು. ನೀವು ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರ್ ಬಂದ ಮೇಲೆ, ಆ ಸೀಲ್ ಓಪನ್ ಮಾಡಿದ ಮೇಲೆ ಡೈರೆಕ್ಟ್ಲಿ ಗೋ ಟು ಬಯಾಲಜಿ. Please, I request you, don't ever start with physics.